ಈ ಬ್ರ್ಯಾಂಡ್ ಎಣ್ಣೆ ಮಾತ್ರ ಸಖತ್ತಾಗಿತ್ತು. ಅಲ್ಟಿಮೇಟ್ ಸೂಪರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿನ್ಕೊಂಡು ನಾನು ಈ ಥರ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಈ ಮಿನಿ ವ್ಲಾಗಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ತಿಂಡಿಗೆ ಒಬ್ರು ಇನ್ವೈಟ್ ಮಾಡಿದ್ದೆ, ಇವ್ರು ಇನ್ನೂ ಬಂದಿಲ್ಲ. ಅವ್ರು ಬರೋಕ್ಕೆ ಮುಂಚೆ ನೀವೆಲ್ಲ ನಿನ್ನೆ ನಮ್ಮನೆಗೆ ಹೊಸದಾಗಿ ಅಡಗಿರೋ ಒಬ್ರು ಹೊಸ ಮೆಂಬರ್ನ ನೀವೆಲ್ಲ ಒಂದ್ಸರಿ ಮೀಟ್ ಮಾಡಿ ಗೈಸ್. ಅಷ್ಟೊತ್ತಿಗೆ ನಾನು ಇನ್ವೈಟ್ ಮಾಡಿ ದುಷ್ಯಂತ್ ಕೂಡ ಬಂದು ತಿಂಡಿ ಮುಗಿಸ್ಕೊಂಡು ಅವರು ಕೂಡ ಇಲ್ಲೇ ಪಟ್ ಅಂತ ರೆಡಿ ಆಗಿಬಿಟ್ರು. ಆಮೇಲೆ ನಾವಿಬ್ರು ನಮ್ಮ ಫೋನಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಕೊಂಡು ಮನೆಯಿಂದ ಕೆರಡೆ ಹೊರಟ್ವಿ. ನಾವಿಬ್ರು ಟ್ರಾವೆಲ್ ಮಾಡೋಕ್ಕೆ ಮಸ್ತಾಗಿ ಒಂದು ಗಾಡಿ ಅಂತೂ ನಮ್ಮಿಬ್ರಿಗೆ ರೆಡಿ ಆಗಿತ್ತು. ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಗಾಡಿ ಓಡಿಸೋಕೆ ನಮ್ಮ ದುಷ್ಯಂತ್ ಕೂಡ ರೆಡಿ ಆಗಿದ್ದು. ಹಂಗೆ ನಮ್ಮ ಗಾಡಿಗೆ ಮುಕ್ಕಾಲ್ ಟ್ಯಾಂಕ್ ಎಣ್ಣೆ ಓಡಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ನಮ್ಮ ಕೌನ್ಸಿಲರ್ ಮನೆಗೆ, ಅಂದ್ರೆ ನಮ್ಮ ನವೀನ್ ಅವ್ರ ಮನೆಗೆ. ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಶ್ರೇಯಸ್ ಅವರು ನವೀನ್ ಅವ್ರ ಮನೇಲೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಶ್ರೇಯಸ್ ಮತ್ತೆ ನವೀನ್ ಬರೋ ಗಾಡಿ ಕೂಡ ರೆಡಿಯಾಗಿ ನಿಂತಿತ್ತು. ಗಾಡಿಗಳು ರೆಡಿ ಆದ್ರೂ ನಮ್ಮ ಬಾಡಿಗಳು ರೆಡಿ ಆಗಿರ್ಲಿಲ್ಲ. ಅಂದ್ರೆ ನಮ್ಮ ಶ್ರೇಯಸ್ ಮತ್ತೆ ನವೀನ್ ಇನ್ನೂ ರೆಡಿ ಆಗಿರ್ಲಿಲ್ಲ. ಹಂಗ ಅಂತಿದ್ದಂಗೆ ನಮ್ಮ ಶ್ರೇಯಸ್ ಅವ್ರು ಕೆಳ ಹೇಳಿ ಬಂದ್ಬಿಟ್ರು. ಟ್ರಿಪ್ ಫಸ್ಟೇ ಪ್ಲಾನ್ ಆಗಿದ್ರು ಕೂಡ ಹೋಗೋ ಜಾಗ ಮತ್ತು ಬರೋ ಟೈಮಿಂಗ್ಸು ಇವಾಗ ಡಿಸ್ಕಷನ್ ಆಗ್ತಿದೆ ನೋಡಿ. ಅದೇ ನಮ್ಮ ನವೀನ್ ಅವ್ರು ಇವತ್ತೇ ರೆಡಿಯಾಗಿ ಬಂದ್ರು, ನಾವೇನೋ ನಾಳೆ ಬರ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅಲ್ಲಿಂದ ನಾವೆಲ್ಲ ನಮ್ಮ ಬೈಕ್ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾವೆಲ್ಲ ಸೇರಿ ಹೊರಟಿರೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಶ್ರೇಯಸ್ ಅವ್ರು ಬರ್ತಿದ್ದ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ನಿಲ್ಸಿದ್ರೆ ಸಿಕ್ಕಿದ ಗ್ಯಾಪಲ್ಲಿ ಎಲ್ಲ ಗರ್ಲ್ ಫ್ರೆಂಡ್ಸ್ ಹತ್ರ ಮಾತಾಡಿ ಮುಗಿಸ್ಬಿಟ್ರು ನಮ್ಮ ನವೀನ್ ಅವರು. ನಾವೆಲ್ಲ ಬೈಕಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ ಮಾತ್ರ ಸಖತ್ ಐಡಿಯಾ ಆಗಿತ್ತು. ಯಾಕಂದ್ರೆ ವೆದರ್ ಮಾತ್ರ ಕೂಲ್ ಆಗಿತ್ತು. ಹಂಗೆ ಈ ಕೂಲ್ ವೆದರ್ ಅಲ್ಲಿ ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ಕೊಂಡು ಈ ನೇಚರ್ನೆಲ್ಲ ಎಂಜಾಯ್ ಮಾಡ್ಕೊಂಡು ನಾವಂತೂ ಕುಕ್ಕೆ ಸುಬ್ರಹ್ಮಣ್ಯಗೆ ಎಂಟ್ರಿ ಕೊಟ್ವಿ. ಅಲ್ಲಿ ನಮಗೆ ಫಸ್ಟ್ ಸಿಕ್ಕಿದ್ದು ಚೌಡೇಶ್ವರಿ ಅಮ್ಮನವ್ರ ದೇವಾಲಯ. ಅಲ್ಲಿ ದೇವಿ ದರ್ಶನ ಪಡ್ಕೊಂಡು ನಾವೆಲ್ಲ ತಿರ್ಗಾ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೋಗ್ತಾ ನಮ್ಮ ಶ್ರೇಯಸ್ ಅವರು ಅವ್ರ ಭಾವಿ ಪತ್ನಿ ಬಗ್ಗೆ ಹೇಳಕ್ ಶುರು ಮಾಡಿದ್ರು. ಅಂದ್ರೆ ಅವ್ರಿಗೆ ಮುಂದೆ ಬರೋ ಹೆಂಡತಿ ಹೇಗಿರ್ಬೇಕು ಅಂತ ಹೇಳಕ್ ಶುರು ಮಾಡಿದ್ರು. ಅದನ್ನ ಕೇಳಿಸ್ಕೊಂಡು ಹಾಗೆ ನಾವೆಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತಲುಪಿದ್ವಿ. ಒಳಗಡೆ ಹೋಗಿ ನೋಡಿದ್ರೆ ಈ ಪಾಟಿ ಜನ ಸೇರಿದ್ರು. ಇವತ್ತು ಪಕ್ಕ ಲೇಟ್ ಅನ್ಕೊಂಡ್ವಿ, ಆದ್ರೂ ನಮ್ಗೆಲ್ಲ ದೇವ್ರ ದರ್ಶನ ಬೇಗನೆ ಆಯ್ತು. ದೇವ್ರ ದರ್ಶನ ಮಾಡ್ಕೊಂಡು ನಾವೆಲ್ಲ ಊಟದ ಲೈನ್ಗೆ ಹೋಗಿ ನಿಂತ್ಕೊಂಡ್ವಿ. ಆದ್ರೆ ದುಷ್ಯಂತ್ ನವೀನ್ ಮಾತ್ರ ನಮ್ಗಿಂತ ಮುಂಚೆನೆ ಒಂದು ಲೈನ್ಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರು. ಅಲ್ಲಿ ನೋಡಿದ್ರೆ ನಮ್ಮ ನವೀನ್ ಅವರು ಯಾವುದೋ ಅಜ್ಜಿಗೇನೋ ಅಡ್ವೈಸ್ ಕೊಟ್ಕೊಂಡಿದ್ರು. ಅದನ್ನ ನೋಡ್ಕೊಂಡು ಶ್ರೇಯಸ್, ನಾನು ದುಷ್ಯಂತ್ ನಗಾಡ್ಕೊಂಡು ಅವ್ರನ್ನ ನೆರಗಿಸ್ಕೊಂಡು ನಿಂತಿದ್ವಿ. ನೋಡ್ತಿದ್ದಂಗೆ ಶ್ರೇಯಸ್ ಅವರು ಕೂಡ ಅಲ್ಲೇ ಹೋಗಿ ಕುತ್ಕೊಂಡ್ಬಿಟ್ರು. ನಾನು ದುಷ್ಯಂತ್ ಮಾತ್ರ ನಿಂತ್ಕೊಂಡೇ ಕಾಯ್ತಿದ್ವಿ.